ನಿನಗಾಗಿ ಭಾಗ 107. ಪವಿತ್ರಳನ್ನು ಮರೆತೇ ಬಿಟ್ಟಿದ್ದ ಅವಳು ಸಡನ್ನಾಗಿ ಈಗ ಕಾಣಿಸಿದ್ದರಿಂದ ವಿಕ್ರಮ್ ನಿಜವಾಗಲೂ ಬೆಚ್ಚಿದ. ಅವನಿಗೆ ಭಯವಾಗುತ್ತದೆ. ದಮಯಂತಿ ಇದನ್ನು ನೋಡಿದರೆ ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಅಂತ. ಇಷ್ಟು ದಿನ ಕಾಣದೇ ಇದ್ದವಳು ಈಗ ಹೇಗೆ ಕಾಣಿಸುತ್ತಾಳೆ? ಈಗ ತಾನೇ ನನ್ನ ಬದುಕಿನಲ್ಲಿ ನೆಮ್ಮದಿ ಕಾಣುತ್ತಿದೆ. ಎಲ್ಲ ನೆಮ್ಮದಿಯನ್ನು ಇವಳು ಹಾಳು ಮಾಡುತ್ತಾಳೆ. ಇವಳು ನನ್ನ ಬದುಕಿನಲ್ಲಿ ತುಂಬ ಕೆಟ್ಟ ದಿನಗಳನ್ನು ಕೊಟ್ಟವಳು. ಇವಳು ಯಾವುದೇ ಕಾರಣಕ್ಕೂ ಪುನಃ ನನ್ನ ಬದುಕಿನಲ್ಲಿ ಸಿಗಬಾರದು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಇವಳು ಇಂದು ಸಿಕ್ಕಿದ್ದಾಳೆ. ಅವನ ಮನಸ್ಸಿನಲ್ಲಿ ಸುನಾಮಿ ಆದಂತೆ ಅನಿಸಿತು. ಪದೇ ಪದೇ ಆ ಡಾಕ್ಟರ್ ಮಾತನಾಡಿಸಿದ್ದರೂ ಕೂಡ ಇವನು ಯಾವುದೇ ರೆಸ್ಪಾಂಡ್ ಮಾಡುತ್ತಿಲ್ಲ. ಮೂಕ ವಿಸ್ಮಿತನಾಗಿದ್ದಾನೆ. ಪ್ರಪಂಚ ಚಿಕ್ಕದಾಗಿದೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಚಿಕ್ಕದು ಅಂತ ಗೊತ್ತಿರಲಿಲ್ಲ. ಇವಳು ಇಲ್ಲಿ ಹೇಗೆ ಬಂದಳು ಭಗವಂತ? ವಿಕ್ರಮ್ನ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಒಮ್ಮೊಮ್ಮೆ ಅನಿಸುತ್ತದೆ. ದಮಯಂತಿ ಹಿಂದೆ ತುಂಬ ಕಷ್ಟಪಟ್ಟಿದ್ದಾಳೆ. ಸುಖದ ದಿನಗಳು ಬರಬೇಕಾದರೂ ಕೂಡ ತುಂಬ ಯುದ್ಧ ಮಾಡಬೇಕೇನು ಅವಳು. ಪವಿತ್ರ ಅವನ ಕೈಯನ್ನು ಹಿಡಿದುಕೊಂಡು ಹೇಗಿದ್ದೀಯಾ ವಿಕ್ರಮ್ ಅಂತ ಕೇಳಿದಾಗ ಅವನ ಕೈ ಬೆವರುತ್ತಿದೆ. ಚೇರ್ ಹಾಕಿಕೊಂಡು ಕುಳಿತುಕೊಳ್ಳಲು ಇವನು ಚೇರನ್ನು ಸ್ವಲ್ಪ ಅವಳಿಂದ ದೂರ ಎಳೆದ. ಆದರೂ ಕೂಡ ಅವಳು ಪದೇ ಪದೇ ಇವನ ಹತ್ತಿರ ಬರುತ್ತಿದ್ದಳು. ಅಷ್ಟರಲ್ಲಿ ಇವನು ತಂದಿದ್ದ ಜ್ಯೂಸ್ ಸ್ವಲ್ಪ ಮಾತ್ರ ಕುಡಿದಿದ್ದು ಅವನು ಎದ್ದು ಹೋಗುತ್ತಿದ್ದ. ಆಗ ಡಾಕ್ಟರ್, ಸರ್, ನೀವು ತೆಗೆದುಕೊಂಡ ಜ್ಯೂಸನ್ನು ಕಂಪ್ಲೀಟ್ ಮಾಡಿಲ್ಲ, ಕುಡಿಯಿರಿ ಅಂತ ಕೊಟ್ಟಾಗ, ಇಲ್ಲ ನನಗೆ ಸರಿಯಿಲ್ಲ, ದಮಯಂತಿಯನ್ನು ನೋಡಬೇಕು ಅಂತ ಹೇಳಿ ಹೋದ. ಪವಿತ್ರಾಗೆ ತುಂಬ ಬೇಸರವಾಯಿತು. ಅವಳು ಇವನನ್ನು ಮೀಟ್ ಮಾಡಬೇಕು ಅಂತ ಅಂದುಕೊಂಡೇ ಬಂದಿದ್ದು. ಅವನ ಸಾಮ್ರಾಜ್ಯದಲ್ಲಿ ಮೀಟ್ ಮಾಡುವುದು ಅವನನ್ನು ತುಂಬ ಕಷ್ಟ. ಪವಿತ್ರ ತನ್ನ ಕಣ್ಣಿಗೆ ಕಾಣಬಾರದು ಅಂತ ವಿಕ್ರಮ್ ಅವನ ಬಾಡಿಗಾರ್ಡ್ಸ್, ಅವನ ಕೆಲಸದವರು ಪ್ರತಿಯೊಬ್ಬರಿಗೂ ಹೇಳಿದ. ಅದೇ ರೀತಿ ಅವರೆಲ್ಲ ಮೇಂಟೈನ್ ಮಾಡುತ್ತಿದ್ದರು. ವಿಕ್ರಮ್ ಆ ಕಡೆ ಹೋದ ಮೇಲೆ ಡಾಕ್ಟರ್ ಪವಿತ್ರಳ ಮುಖವನ್ನು ನೋಡಿದ. ಪವಿತ್ರ ತಲೆಯನ್ನು ಬಗ್ಗಿಸಿಕೊಂಡು ಅವಳು ಅಳುತ್ತಿದ್ದಾಳೆ ಅಂತ ಅವನಿಗೆ ಗೊತ್ತಾಗಿ ಅವಳ ಕಣ್ಣೀರನ್ನು ಒರೆಸಲು ಮುಂದಾದ. ಆಗ ಅವಳು ಅವನನ್ನು ತಳ್ಳಿ ಕ್ಯಾಂಟೀನ್ನಿಂದ ಹೊರಗೆ ಬಂದಳು. ವಿಕ್ರಮ್ ಹಿಂದೆ ಸಾಗಿದಳು. ಇಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ಅನ್ನುವುದು ಅವಳಿಗೆ ಗೊತ್ತಿಲ್ಲ. ಆದರೆ ಈ ಆಸ್ಪತ್ರೆಯಲ್ಲಿ 2 ದಿನದಿಂದ ಇದ್ದಾನೆ ಅನ್ನುವುದು ಗೊತ್ತು. ವಿಕ್ರಮ್ ಎಲ್ಲೂ ಕಾಣುತ್ತಿಲ್ಲ. ಅಷ್ಟರಲ್ಲಿ ಅವಳ ಫೋನ್ಗೆ ಯಾವುದೋ ಇಂಪಾರ್ಟೆಂಟ್ ಮೆಸೇಜ್ ಬಂತು. ನೋಡಿದಾಗ ಬೆಚ್ಚಿದಳು. ಅವಳ ಪ್ರಾಣ ಸ್ನೇಹಿತೆ ಕಳಿಸಿದ್ದಾಳೆ. ಇಬ್ಬರ ವಿಡಿಯೋ ವೈರಲ್ ಆಗಿದೆ. ಅವಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ್ದು, ಇವನು ಅವಳನ್ನು ಕಾಪಾಡಿದ್ದು, ಅವಳು ಮತ್ತೆ ಬದುಕಿ ಬಂದಿದ್ದನ್ನು ಅಮರ ಪ್ರೇಮಿಗಳು ಅನ್ನುವ ಟೈಟಲ್ನೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿದೆ. ನಿನಗೆ ಸಿಕ್ಕಿಲ್ಲವೇ ಈ ವಿಡಿಯೋ ನೋಡು ಅಂತ ಕಳಿಸಿದ್ದಳು. ಪವಿತ್ರಾಗೆ ಇಷ್ಟವಿಲ್ಲದಿದ್ದರೂ ಅವಳು ನೋಡಲೇಬೇಕಾಯಿತು ವಿಷಯವನ್ನು ತಿಳಿದುಕೊಳ್ಳಲು. ಅವಳ ಎದೆ ಕುದಿಯುತ್ತಿದೆ. ಅವರಿಬ್ಬರ ಪ್ರೀತಿಯ ಸರಸ ಸಲ್ಲಾಪದ ವಿಡಿಯೋಗಳನ್ನು ನೋಡಿ ಎಷ್ಟು ಧೈರ್ಯ, ಇವಳು ಹೇಗೆ ಅವನ ಮನಸ್ಸಿನಲ್ಲಿ ಅಷ್ಟು ದೊಡ್ಡ ಜಾಗ ಮಾಡಿದಳು. ನೋಡಲು ಸುಮಾರಾಗಿದ್ದಾಳೆ. ನಾನು ಎಷ್ಟು ಸುಂದರಿ. ಅವನು ಏನನ್ನು ನೋಡಿ ಇವಳನ್ನು ಇಷ್ಟೊಂದು ಪ್ರೀತಿ ಮಾಡುತ್ತಾನೆ? ಅವಳು ಎಲ್ಲಿಂದ ಬಂದಿದ್ದಳು? ಅಲ್ಲಿಗೆ ಅವಳನ್ನು ಕಳಿಸುತ್ತಾನೆ. ಅದೇ ತರಹ ನಾನು ಮಾಡುತ್ತೇನೆ. ಮಾಡದೇ ಹೋದರೆ ನನ್ನ ಹೆಸರು ಪವಿತ್ರ ಅಲ್ಲ ಅಂತ ಅವಳು ಕೋಪದಿಂದ ಫೋನನ್ನು ಎಸೆದಳು. ಅಷ್ಟರಲ್ಲಿ ಹಿಂದೆ ಇದ್ದ ಡಾಕ್ಟರ್ ಬಂದ. ಪವಿತ್ರ, ಏನಾಯಿತು? ಪ್ರಪಂಚ ಹೇಗಿದೆ ಅನ್ನುವುದನ್ನು ಕಲಿತುಕೊಂಡರೆ ನಿನಗೆ ಕಷ್ಟವಾಗುವುದಿಲ್ಲ. ಇಲ್ಲವಾದರೆ ತುಂಬ ಕಷ್ಟವನ್ನು ಪಡುತ್ತೀಯ. ಅವನು ಮುಂದೆ ಹೋಗಿದ್ದಾನೆ. ನೀನು ನಿನ್ನ ಬದುಕಿನಲ್ಲಿ ಮುಂದೆ ಹೋಗು. ಹೆಂಡತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಅವಳು ಪೇಷಂಟ್ ಆಗಿದ್ದಾಳೆ ಕೂಡ. ಸೀನಿಯರ್ ಡಾಕ್ಟರ್ ಒಪ್ಪುತ್ತಿಲ್ಲ. ಅವಳ ಗಂಡನ ಜೊತೆ ಇದ್ದರೆ ಅವಳು ಬೇಗ ಸರಿ ಹೋಗುತ್ತಾಳೆ. ನಾವು ಅವಳು ಇನ್ನು ಬದುಕುವುದೇ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತಿದ್ದೆವು. ಆಗ ಅವನಿಂದ ಅವಳು ಬದುಕಿದಳು. ಅವರಿಬ್ಬರು ಒಬ್ಬರಿಗಾಗಿ ಒಬ್ಬರು ಹುಟ್ಟಿದ್ದಾರೆ. ನೀನು ಅವರಿಬ್ಬರ ಮಧ್ಯೆ ಹೋಗಿ ಅವರ ಬದುಕನ್ನು ಹಾಳು ಮಾಡಬೇಡ. ಅವಳು ಕೋಪದಿಂದ ಆಸ್ಪತ್ರೆಯ ಹೊರಗಡೆ ಹೋಗುತ್ತಿದ್ದಾಳೆ.
ಅಲ್ಲಿ ನೋಡಿದರೆ 2 ಕಡೆಯಿಂದ ಗಾಡಿಗಳು ಬರುತ್ತಿದೆ. ಇವನು ಭಯದಿಂದ ಓಡಿ ಹೋದ. ಇವಳು ಆ ಕಡೆ ಈ ಕಡೆ ನೋಡದೆ ರೋಡಿನ ಮಧ್ಯೆ ಹೋಗುತ್ತಿದ್ದಾಳೆ. ಓಡಿ ಹೋಗಿ ಅವಳನ್ನು ಯಾವುದೋ ಒಂದು ಕಾರು ಗುದ್ದುವುದರಲ್ಲಿ ಇತ್ತು, ಅದರಿಂದ ಕಾಪಾಡಿದ. ನಂತರ ಫುಟ್ಪಾತ್ನಲ್ಲಿ ಅವಳನ್ನು ನಿಲ್ಲಿಸಿಕೊಂಡು ಚೆನ್ನಾಗಿ ಬೈಯುತ್ತಿದ್ದಾನೆ. ಆದರೆ ಅವಳು ಅವನು ಹೇಳುವ ಮಾತುಗಳನ್ನು ಕೇಳಿಸಿಕೊಳ್ಳದೆ ಸುಮ್ಮನೆ ಹೋಗುತ್ತಿದ್ದಾಳೆ. ಅವಳನ್ನು ನೋಡಿ ನಿಜವಾಗಲೂ ಇವನಿಗೆ ಅಯ್ಯೋ ಅಂತ ಅನಿಸಿತು. ಅವಳ ಮನಸ್ಥಿತಿ ಸರಿ ಇಲ್ಲವೇನೋ. ನಾನೇ ಅವಳನ್ನು ನಾರ್ಮಲ್ ಪರ್ಸನ್ ಇರಬೇಕಾದ ರೀತಿ ಇರುವಂತೆ ಬಲವಂತ ಮಾಡುತ್ತಿದ್ದೇನೆ. ಇನ್ನು ನಾನು ಈ ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡಿ ಅವಳ ಕಡೆ ಗಮನ ಹರಿಸಬೇಕು. ಇಲ್ಲವಾದರೆ ಅವಳು ನನ್ನಿಂದ ಕೈತಪ್ಪಿ ಹೊರಟು ಹೋಗುತ್ತಾಳೆ ಅಂತ ಡಾಕ್ಟರ್ ಅವಳ ಹಿಂದೆ ಓಡಿ ಹೋದ. ಈ ಡಾಕ್ಟರ್ ಪವಿತ್ರಾಳ ಗಂಡ. ಪವಿತ್ರಾಳ ಅಪ್ಪ ಅಮ್ಮ ಬಲವಂತದಿಂದ ಅವಳಿಗೆ ಮದುವೆ ಮಾಡಿರುತ್ತಾರೆ. ಅವಳ ಗಂಡ ಡಾಕ್ಟರ್ ತುಂಬ ಇಷ್ಟಪಟ್ಟು ಮದುವೆ ಆಗಿರುತ್ತಾನೆ. ಅವನು ತುಂಬ ಇಷ್ಟಪಟ್ಟಿದ್ದಕ್ಕೆ ಅವರ ಮನೆಯಲ್ಲಿ ಇಂದು ಮುಂದೆ ನೋಡದೆ ಡಾಕ್ಟರ್ ಅಂತ ತಿಳಿದು ಅವರ ಜೊತೆ ಮದುವೆ ಮಾಡಿಸಿದರು. ನಂತರ ತಿಳಿಯಿತು ಅವಳು ಬೇರೆಯವರನ್ನು ಪ್ರೀತಿಸುತ್ತಿದ್ದಾಳೆ ಅಂತ. ಅದು ಬೇರೆ ಯಾರೂ ಅಲ್ಲ, ವಿಕ್ರಮ್. ಕಾಲೇಜ್ ಡೇಸಿಂದ ವಿಕ್ರಮ್ ಅಂದರೆ ಅವಳಿಗೆ ತುಂಬ ಪ್ರೀತಿ. ಎಷ್ಟು ಅಂದರೆ ತಾಯಿ ತನ್ನ ಮಗುವನ್ನು ಪ್ರೀತಿ ಮಾಡುವ ರೀತಿ. ಅವಳು ಅವನ ಹಿಂದೆ ಬಿದ್ದಿದ್ದಳು. ಇಡೀ ಕಾಲೇಜು ಇವಳ ಹಿಂದೆ ಬಿದ್ದಿತ್ತು. ಅಷ್ಟೊಂದು ಸುಂದರಿ ಪವಿತ್ರ. ಆದರೆ ಎಂದೂ ಕೂಡ ಅವಳಿಗೆ ಯಾರೂ ಇಷ್ಟವಾಗುತ್ತಿರಲಿಲ್ಲ. ಇವಳ ತಂಟೆಗೆ ಬರದೆ ತಾನಾಯಿತು ತನ್ನ ಕೆಲಸವಾಯಿತು ಅಂತ ಯಾವಾಗಲೂ ಗಿರಿಯ ಜೊತೆ ಓದಿಕೊಂಡು ಇದ್ದ ವಿಕ್ರಮ್ ಅವಳಿಗೆ ಇಷ್ಟವಾದ. ಅಂದಿನಿಂದ ಪವಿತ್ರಾಳ ಮನಸ್ಸಿನಲ್ಲಿ ವಿಕ್ರಮ್ ಶಾಶ್ವತವಾಗಿ ಬೇರೂರಿದ. ಇದು ಗಟ್ಟಿಯಾಗಲು ಕೂಡ ವಿಕ್ರಮ್ ಕಾರಣ. ಪವಿತ್ರ ಮೊದಲು ವಿಕ್ರಮ್ ನೋಡಿದ್ದ ಸಮಯದಿಂದಲೂ ಒಂದು ರೀತಿ ಅವನ ಬಗ್ಗೆ ಅಟ್ರಾಕ್ಷನ್ ಇತ್ತು. ಒಮ್ಮೆ ಕಾಲೇಜಿನವರೆಲ್ಲ ಟ್ರಿಪ್ಗೆ ಹೋಗಿದ್ದರು. ಅದು ಗುಡ್ಡಗಾಡು ಪ್ರದೇಶ, ಒಂದು ರೀತಿ ಪಿಕ್ನಿಕ್ ರೀತಿ. ತುಂಬ ಕಡಿಮೆ ಜನ ಆಗಿದ್ದರಿಂದ ಇವಳು ಆ ದಾರಿಯಲ್ಲಿ ಕಳೆದು ಹೋದಳು. ಕೆಲವು ಪೋಲಿ ಹುಡುಗರು ಇವಳ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸಲು ಆರಂಭಿಸಿದರು. ಇವಳು ತುಂಬ ಸ್ಟ್ರಾಂಗ್ ಇದ್ದಳು. ಎಷ್ಟು ಹೋರಾಟ ಮಾಡಿದರೂ ಕೂಡ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ವಿಕ್ರಮ್ ಎಲ್ಲಿದ್ದನೋ ತಿಳಿದಿಲ್ಲ. ಅವರನ್ನು ಚೆನ್ನಾಗಿ ಹೊಡೆದು ಅವಳನ್ನು ಕಾಪಾಡಿದ. ಆ ಟ್ರಿಪ್ ಪೂರ್ತಿ ಅವಳನ್ನು ಪ್ರೊಟೆಕ್ಟ್ ಮಾಡಿದ. ಯಾವುದೇ ರೀತಿ ಅವಳಿಗೆ ತೊಂದರೆ ಆಗಬಾರದು ಅಂತ. ತಂದೆ ಮಗಳಿಗೆ ಪ್ರೊಟೆಕ್ಟ್ ಮಾಡುವ ರೀತಿ, ಅಣ್ಣ ತಂಗಿಯನ್ನು ಪ್ರೊಟೆಕ್ಟ್ ಮಾಡುವ ರೀತಿ, ಬಾಯ್ ಫ್ರೆಂಡ್ ಗರ್ಲ್ಫ್ರೆಂಡನ್ನು ಪ್ರೊಟೆಕ್ಟ್ ಮಾಡುವ ರೀತಿ. ಅವಳಿಗೆ ಅವನ ಆ ರೀತಿಯ ಕೇರ್ ತುಂಬ ಇಷ್ಟವಾಯಿತು. ಇನ್ನೂ ಕೂಡ ಅವನಿಗೆ ಹತ್ತಿರವಾಗಲು ಶುರುವಾದಳು. ತನ್ನನ್ನು ಆ ಕಷ್ಟದಿಂದ ಪಾರು ಮಾಡಿದವನಿಗೆ ಜೀವನ ಪರ್ಯಂತ ಕೃತಜ್ಞತೆಯಿಂದ ಇರಲು ಪ್ರಯತ್ನಿಸಿದಳು. ವಿಕ್ರಮ್ ದಮಯಂತಿ ಎದ್ದಿದ್ದಾಳೇನೋ ಅಂತ ಓಡಿ ಬಂದ. ಆದರೆ ಅವಳು ಇನ್ನೂ ಮಲಗಿದ್ದಳು. ಅದನ್ನು ನೋಡಿ ನೆಮ್ಮದಿಯ ಉಸಿರನ್ನು ಬಿಟ್ಟ. ಅವನಿಗೆ ಈಗಲೂ ಕೂಡ ಭಯವಾಗುತ್ತಿದೆ. ಪವಿತ್ರಳನ್ನು ನೆನೆಸಿಕೊಂಡು ನಾನು ಅವಳನ್ನು ಮರೆತೇ ಬಿಟ್ಟಿದ್ದೆ. ಅವಳು ನನ್ನ ಬದುಕಿನಲ್ಲಿ ಬಂದಿದ್ದು ಹೋಗಿದ್ದು ಎಲ್ಲವನ್ನು. ನನ್ನ ಈಗಿನ ಬದುಕು ದಮಯಂತಿ, ಮುಂದೆ ಕೂಡ ಅವಳೇ ಇರಬೇಕು ಅಂತ ಆಸೆ. ಅದನ್ನು ಬಿಟ್ಟು ಇವರೆಲ್ಲ ಏಕೆ ಅಂತ ಅನಿಸುತ್ತದೆ. ಪದೇ ಪದೇ ದೇವರು ಪರೀಕ್ಷೆ ಮಾಡಲು ನನಗೆ ಇವರನ್ನು ಏಕೆ ಕಳಿಸುತ್ತಾನೆ? ಇವಳಿಗೆ ಹುಷಾರಿಲ್ಲ, ಆ ನೋವಿನಲ್ಲಿ ನಾನು ಇದ್ದರೆ. ಪವಿತ್ರಳನ್ನು ನೋಡಿ ನನಗೆ ಇನ್ನೂ ದುಃಖವಾಯಿತು. ವಿಕ್ರಮ್ ತುಂಬ ಬೇಸರದಲ್ಲಿ ಇದ್ದ. ಅಷ್ಟರಲ್ಲಿ ಅವನಿಗೆ ಅವರ ಅಪ್ಪ ಕಾಲ್ ಮಾಡಿದ. ಅವನು ಎಲ್ಲ ವಿಷಯವನ್ನು ವಿವರಿಸಿದ ಅಂತ ಹೇಳಿ ಫೋನ್ ಕಟ್ ಮಾಡಿದ. ಪುನಃ ಕಾಲ್ ಬಂತು. ಅವನು ಅವರ ಅಪ್ಪ ಅಂತ. ಅಪ್ಪ, ಈಗ ತಾನೇ ಮಾತನಾಡಿದೆ ಅಲ್ಲ, ಅವಳು ತುಂಬ ಚೆನ್ನಾಗಿ ಇದ್ದಾಳೆ, ಆರಾಮವಾಗಿ ಮಲಗಿದ್ದಾಳೆ ಅಂತ ಹೇಳಿದಾಗ ಆ ಕಡೆಯಿಂದ ಒಂದು ಹೆಣ್ಣಿನ ಧ್ವನಿ ಬಂತು. ಆ ಧ್ವನಿಯನ್ನು ಕೇಳಿ ವಿಕ್ರಮ್ ಬೆಚ್ಚಿದ. ಅದು ಬೇರೆ ಯಾರ ಧ್ವನಿ ಅಲ್ಲ, ಅದು ಪವಿತ್ರಳ ಧ್ವನಿ. ಈಗ ತಾನೇ ಹೋದವಳು ಪುನಃ ಕಾಲ್ ಮಾಡಿದ್ದಾಳೆ. ನನ್ನ ಫೋನ್ ನಂಬರ್ ಯಾರು ಕೊಟ್ಟರು? ಇವನು ಏನು ಮಾತನಾಡಲಿಲ್ಲ. ಫೋನನ್ನು ಕಟ್ ಮಾಡಿದ. ನಂತರ ಪದೇ ಪದೇ ತುಂಬ ಮೆಸೇಜ್ಗಳು ಬಂದಿದೆ. ನೀನು ನನ್ನ ಫೋನನ್ನು ಪಿಕ್ ಮಾಡಬೇಕು, ಇಲ್ಲವಾದರೆ ಆಸ್ಪತ್ರೆಯ ಹಿಂಭಾಗ ಇರುವ ಪಾರ್ಕಿಗೆ ಬರಬೇಕು.
ಅಂತ ಅವಳು ಹೇಳಿದಾಗ, ವಿಕ್ರಮ್, ನಿನ್ನ ಜೊತೆ ನನಗೆ ಮಾತನಾಡಲು ಏನೂ ಇಲ್ಲ. ನನ್ನ ಕಷ್ಟದ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋದೆ. ಈಗ ಏಕೆ ಬಂದಿರುವುದು ನೀನು ಅಂತ ಅವನು ಅವಳ ಮೇಲೆ ಕೋಪಗೊಂಡ. ಆದರೂ ಕೂಡ ಅವಳು, ನಾನು ನಿನ್ನ ಜೊತೆ ಮಾತನಾಡಬೇಕು. ನೀನು ಸಹಕರಿಸಿಲ್ಲವಾದರೆ ನಾನು ನಿನ್ನ ಹೆಂಡತಿ ಜೊತೆ ಹೇಳುತ್ತೇನೆ. ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು. ನೀನು ಹಾಗೆ ಏನು ಮಾಡುತ್ತೀಯ? ನಾನು ನೋಡುತ್ತೇನೆ. ಇವನು ಕೋಪದಿಂದ ನನ್ನ ಹೆಂಡತಿಯ ಹೆಸರನ್ನು ಕೂಡ ನಿನ್ನ ಬಾಯಲ್ಲಿ ಹೇಳಬಾರದು. ನಿನಗೆ ಏನೇ ವಿಷಯವಿದ್ದರೂ ಅದು ನನ್ನ ಜೊತೆ ಅವಳನ್ನು ಮಧ್ಯೆ ತಂದರೆ ಪರಿಣಾಮ ಚೆನ್ನಾಗಿ ಇರುವುದಿಲ್ಲ. ಎಚ್ಚರ ಅಂತ ಅವನು ಹಲ್ಲನ್ನು ಕಡಿಯಲು ಶುರು ಮಾಡಿದ. ಇವನು ಏನೋ ರಿಪ್ಲೈ ಮಾಡಲಿಲ್ಲ. ಅಷ್ಟರಲ್ಲಿ ಇವಳು ಏನೋ ಕನವರಿಸುತ್ತಿದ್ದಳು. ಪ್ಲೀಸ್ ವಿಕ್ರಮ್, ನನ್ನನ್ನು ಬಿಟ್ಟು ಹೋಗಬೇಡಿ. ನೀವು ಇಲ್ಲದೆ ನಾನು ಇರಲು ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸಿ. ನನ್ನಿಂದ ನಿಮಗೆ ಕಷ್ಟಗಳು ಅಂತ ಕಣ್ಣೀರು ಹಾಕುತ್ತಿದ್ದಾಳೆ. ಅವನು ಎದುರುಕೊಂಡು ಅವಳ ಬಳಿ ಹೋದ. ಹಣೆಯನ್ನು ಮುಟ್ಟಿದ. ಯಾವುದೇ ಜ್ವರವಿಲ್ಲ, ಆರಾಮವಾಗಿ ಇದ್ದಾಳೆ. ಅವನು ಬಂದಿದ್ದು ಅವಳ ಸಬ್ಕಾನ್ಷಿಯಸ್ ಮೈಂಡ್ಗೆ ತಿಳಿದಿದೆ. ಅವಳು ಬಹಳ ಬೇಗ ಅವನ ಕೈಯನ್ನು ಹಿಡಿದುಕೊಂಡು ಸುಮ್ಮನಾದಳು. ಅವರ ಜೊತೆ ಏನು ಮಾತನಾಡಲಿಲ್ಲ. ಅವನು ಅವಳ ಪ್ರೀತಿಗೆ ಕರಗಿ ಹೋದ. ಇವಳು ಯಾವಾಗಲೂ ನನ್ನ ಚಿಂತೆಯಲ್ಲೇ ಇರುತ್ತಾಳೆ. ಕನಸಿನಲ್ಲೂ ಕೂಡ ನನ್ನನ್ನೇ ಕರೆಯುತ್ತಾಳೆ. ಪಾಪ ಅಂತ ಅನಿಸುತ್ತದೆ. ನಾವಿಬ್ಬರು ಈ ದೇಶವನ್ನು ಬಿಟ್ಟು ಹೊರಟು ಹೋದರೆ ಸರಿ ಹೋಗುತ್ತದೆ. ನಾನು ಯೋಚನೆ ಮಾಡುವ ರೀತಿ ಇಲ್ಲಿ ಇರುವ ಜನಗಳು ನಮ್ಮನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ ಅನ್ನುವ ಯೋಚನೆ ಮಧ್ಯೆ ಹಳೆಯ ಗೆಳತಿ ಪುನಃ ಎಂಟರ್ ಆಗಿದ್ದಾಳೆ. ಇನ್ನು ಹಳೆಯ ವಿಷಯವನ್ನು ತೆಗೆದು ಜೀವನವನ್ನು ರಾಡಿ ಮಾಡುತ್ತಾಳೆ. ನಾವು ಇವುಗಳ ಮಧ್ಯೆ ದಮಯಂತಿಯ ವಿಷಯದಲ್ಲಿ ಕಾನ್ಸಂಟ್ರೇಷನ್ ಮಾಡಲು ಸಾಧ್ಯವಾಗುತ್ತಿಲ್ಲ. ತುಂಬ ಕಷ್ಟವಾಗುತ್ತಿದೆ ಅಂತ ಅವನು ತಲೆ ಮೇಲೆ ಕೈಯನ್ನು ಹಿಡಿದುಕೊಂಡು ಕುಳಿತ. ಅಷ್ಟರಲ್ಲಿ ಅವನ ಪ್ರಾಣ ಸ್ನೇಹಿತ, ಅವನ ಅಣ್ಣನ ಸಂಬಂಧ ಗಿರಿ ಬಂದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.